ಎಲ್ರಿಗೂ ನಮಸ್ಕಾರ. ಇವತ್ತು ನಿರುದ್ಯೋಗದ ಪರಿಣಾಮ ಮತ್ತು ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ನಾವಿಲ್ಲಿ ಗಮನಿಸೋಣ. ನಿರುದ್ಯೋಗ ಅನ್ನೋ ಸಮಸ್ಯೆನೇ ಒಂದು ರೀತಿ ನಾವು ಒಬ್ಬ ಕೆಲಸ ಮಾಡೋದಕ್ಕೆ ಇಚ್ಛೆ ಇರುವಂತಹ ಮನುಷ್ಯ ಅಥವಾ ದಕ್ಷತೆ ಇರುವಂತಹ ಮನುಷ್ಯನಿಗೆ ನಾವು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗದಂತಹ ಪರಿಸ್ಥಿತಿ. ದಟ್ ಈಸ್ ಅ ಪರ್ಸನ್ ಹೂ ಇಸ್ ಕೇಪಬಲ್ ಆಫ್ ವರ್ಕಿಂಗ್ and a person who has a capacity to work and is willing to work. If he is not provided with a proper job, then he is considered to be unemployed. So, ಈ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಇರುವಂತಹ ಮಾನವ ಸಂಪನ್ಮೂಲದ ಸರಿಯಾದ ಬಳಕೆ ಆಗದೇ ಇರುವುದರ ಸೂಚನೆ ಆಗಿರುತ್ತೆ. ಇಟ್ ಇಸ್ ಅನ್ ಇಂಡಿಕೇಟರ್ that we are not utilizing the manpower which is in surplus. ನಮ್ಮಲ್ಲಿ ಹೇರಳವಾಗಿ ಮಾನವ ಸಂಪನ್ಮೂಲ ಇದೆ, ಆದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯನ್ನು ನಿರುದ್ಯೋಗ ತೋರಿಸ್ತಾ ಹೋಗುತ್ತೆ. ನಿರುದ್ಯೋಗ ಇರೋದ್ರಿಂದ ಏನೆಲ್ಲ ಸಮಸ್ಯೆಗಳು ಉಂಟಾಗತ್ತೆ, ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ಅದರ ಪರಿಣಾಮ ಏನು, ನಿರುದ್ಯೋಗದ ಪರಿಣಾಮ ಏನು, ವಾಟ್ ಆರ್ ದ ಎಫೆಕ್ಟ್ಸ್ ಆಫ್ ಅನ್ಎಂಪ್ಲಾಯ್ಮೆಂಟ್. ದೇಶದಲ್ಲಿ ನಿರುದ್ಯೋಗ ಇದ್ದಾಗ ಸಾಮಾನ್ಯವಾಗಿ ತಲೆದೋರಬಹುದಾದಂತಹ ಸಮಸ್ಯೆಗಳೇನು, ಅದರ ಪರಿಣಾಮಗಳೇನು ಮತ್ತು ಅದನ್ನು ನಿವಾರಣೆ ಮಾಡೋದಕ್ಕೆ ಏನೆಲ್ಲ ಪರಿಹಾರ ಕ್ರಮಗಳನ್ನು ತಗೋಬಹುದು ಅನ್ನೋದನ್ನು ನಾವಿಲ್ಲಿ ಡಿಸ್ಕಸ್ ಮಾಡೋಣ. ನಿರುದ್ಯೋಗ ಕರ್ನಾಟಕದಲ್ಲಿ ಅನೇಕ ಪ್ರಕಾರಗಳ ನಿರುದ್ಯೋಗವನ್ನು ಕಾಣಬಹುದು. ಮರೆಮಾಚಿದ ನಿರುದ್ಯೋಗ ಆಗಿರ್ಬೋದು, ಅರೆ ನಿರುದ್ಯೋಗ ಆಗಿರ್ಬೋದು. ಇಟ್ ಮೇ ಬಿ ಅಂಡರ್ ಎಂಪ್ಲಾಯ್ಮೆಂಟ್, it may be disguised unemployment. There are many forms of unemployment that is existent in Karnataka economy, and there are many reasons for unemployment to be there. ನಿರುದ್ಯೋಗ ಸಮಸ್ಯೆ ಒಂದು ಆರ್ಥಿಕ ಶಾಪವಿದ್ದಂತೆ. ಅದು ವ್ಯಕ್ತಿಯ ಮಟ್ಟದಲ್ಲಿ, ಸಮಾಜದ ಮಟ್ಟದಲ್ಲಿ ಮತ್ತು ರಾಷ್ಟ್ರದ ಮಟ್ಟದಲ್ಲಿ ಅನೇಕ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಈ ಸಮಸ್ಯೆಯನ್ನು ಪರಿಣಾಮಕಾರಿಯಾದ ಕ್ರಮಗಳ ಮೂಲಕ ಪರಿಹರಿಸುವ ಅವಶ್ಯಕತೆ ಇದೆ. ಅಂದರೆ there are many types of unemployment in Karnataka, and there are many reasons or causes for this. And the problem of unemployment is just like an economic curse that causes many ill effects at the individual level, society level, and at the national level. There is a need to solve this problem with effective measures to come out of this problem and to lead economy ಟುವರ್ಡ್ಸ್ ದಿ ಡೆವಲಪ್ಮೆಂಟ್. ಒಂದು ದೇಶ ಅಭಿವೃದ್ಧಿ ಪಥದ ಕಡೆ ಹೋಗಬೇಕು ಅಂತಂದರೆ ನಮಗೆ ಈ ನಿರುದ್ಯೋಗ ಸಮಸ್ಯೆ ಆದಷ್ಟು ಮಟ್ಟಿಗೆ ನಾವು ಕಡಿಮೆ ಮಾಡಲೇಬೇಕು. ಆವಾಗ ಮಾತ್ರ ದೇಶ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ನೀವು ಮಾನವ ಸಂಪನ್ಮೂಲ ಇದೆ, ಆದರೆ ಅವರಿಗೆ ಸರಿಯಾದ ಕೆಲಸ ಕೊಡ್ತಿಲ್ಲ ಅಂದರೆ ಅದು ವ್ಯವಸ್ಥೆಯ ಒಂದು ಲೋಪ ಆಗುತ್ತೆ. ಇಟ್ ಬಿಕಮ್ಸ್ ಅ ಡಿಫೆಕ್ಟ್ ಆಫ್ ದಿ ಸಿಸ್ಟಮ್ ಇಫ್ ವಿ ಡು ನಾಟ್ ಪ್ರೊವೈಡ್ ಎಂಪ್ಲಾಯ್ಮೆಂಟ್ ಟು ದಿ ವಿಲ್ಲಿಂಗ್ and much efficient manpower. So it is very essential that employment is provided to all the people who are willing to work and who are capable of working. ಅವಶ್ಯಕತೆ ಇರುವಂತಹ, ಕೆಲಸ ಮಾಡೋ ಇಚ್ಛೆ ಇರುವಂತಹ ಮತ್ತು ಕೆಲಸ ಮಾಡುವಂತಹ ಸಾಮರ್ಥ್ಯ ಇರುವಂತಹ ಎಲ್ಲರಿಗೂ ಕೂಡ ಕೆಲಸವನ್ನು ಒದಗಿಸೋದು ಒಂದು ವ್ಯವಸ್ಥೆಯ ಅತ್ಯಂತ ನಿರ್ಧಾರಕವಾದ ಒಂದು ಕರ್ತವ್ಯ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ಎಲ್ಲ ವ್ಯವಸ್ಥೆಯು ಮಾಡಲೇಬೇಕು. ಏನೇನೆಲ್ಲ ಉಂಟಾಗ್ಬೋದು ನಿರುದ್ಯೋಗ ಸಮಸ್ಯೆ ಜಾಸ್ತಿ ಆದರೆ? ವಾಟ್ ವುಡ್ ಬಿ ದಿ ಎಫೆಕ್ಟ್ಸ್, ಇವಿಲ್ ಕಾನ್ಸಿಕ್ವೆನ್ಸಸ್ ಆಫ್ ಅನ್ಎಂಪ್ಲಾಯ್ಮೆಂಟ್? ನಿರುದ್ಯೋಗದ ದುಷ್ಪರಿಣಾಮಗಳೇನು? ನೋಡಿ, ನಾವು ಪರಿಣಾಮ ಅನ್ನೋದೇ ಇಲ್ಲ, ದುಷ್ಪರಿಣಾಮ ಅಂತೀವಿ. ಬಿಕಾಸ್ ಎನಿ ಎಫೆಕ್ಟ್ ದಟ್ ಇಸ್ ಕಾಸ್ಡ್ ಡ್ಯೂ ಟು ಅನ್ಎಂಪ್ಲಾಯ್ಮೆಂಟ್ ವಿಲ್ ಲೀಡ್ ಟು ಇವಿಲ್ ಕಾನ್ಸಿಕ್ವೆನ್ಸಸ್. ಸೊ ವಿ ಕಾಲ್ ಇಟ್ ಆಸ್ ಇವಿಲ್ ಕಾನ್ಸಿಕ್ವೆನ್ಸಸ್. ಸೊ ಇಲ್ಲಿ ಒಂದು, ಇಟ್ ಲೀಡ್ಸ್ ಟು ಡಿಪೆಂಡೆನ್ಸ್, ಪರಾವಲಂಬನೆ ಜಾಸ್ತಿ ಆಗುತ್ತೆ. ನಿರುದ್ಯೋಗಿಯಾದ ವ್ಯಕ್ತಿ ತನ್ನ ಅಸ್ತಿತ್ವಕ್ಕೆ ಬೇರೆಯವರನ್ನು ಅವಲಂಬಿಸುವಂತಹ ಅವಶ್ಯಕತೆ ಬರುತ್ತೆ. ಅವನಿಗೆ ತನ್ನಂತಾನೇ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂದರೆ ಅವನಿಗೆ ಜೀವನೋಪಾಯ ಇಲ್ಲ. ಅವನು ಮನೆಯಲ್ಲಿ ಇನ್ಯಾರೋ ಒಬ್ಬರು ದುಡಿತಾ ಇದ್ರೆ ಹಿ ಹ್ಯಾಸ್ ಟು ಡಿಪೆಂಡ್ ಆನ್ ದೆಮ್. ಆಮೇಲೆ ಡಿಪೆಂಡೆನ್ಸು ಬರೀ ಊಟಕ್ಕಾದರೆ, ಮನೆಗಾದರೆ ಪರವಾಗಿಲ್ಲ. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ದ ಪರ್ಸನ್ ಬಿಕಮ್ಸ್ ಡಿಪೆಂಡೆಂಟ್ ಅಪಾನ್. ಅವನ ವೈಯಕ್ತಿಕ ಯಾವುದಾದ್ರೂ ಒಂದು ಅವಶ್ಯಕತೆಯನ್ನು ಪೂರೈಸ್ಕೋಬೇಕಾದ್ರೂ ಇನ್ನೊಬ್ಬರನ್ನ ನಂಬ್ಕೋಬೇಕು. ಅವನೊಂದು ಸಣ್ಣ ಪುಟ್ಟ ಅವನ ಸ್ವಂತ ಕೆಲಸ ಮಾಡ್ಕೋಬೇಕಾದ್ರೂ ಇನ್ನೊಬ್ಬರನ್ನ ಅವಲಂಬಿಸ್ಬೇಕಾಗುತ್ತೆ. ಸೊ ಪರಾವಲಂಬನೆ ಜಾಸ್ತಿ ಆಗುತ್ತೆ. ಡಿಪೆಂಡೆನ್ಸ್ ಇನ್ಕ್ರೀಸಸ್ ಇಫ್ ಯು ಆರ್ ನಾಟ್ ಎಂಪ್ಲಾಯ್ಡ್.
You need to depend on one or the other person in the family for each and every small demand of yours. ಸಣ್ಣ ಬೇಡಿಕೆಯನ್ನು ಪೂರೈಸ್ಕೋಬೇಕು ಅಂದ್ರು, ಸಣ್ಣ ಬಯಕೆಯನ್ನು ಪೂರೈಸ್ಕೋಬೇಕು ಅಂದ್ರೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕಾಗತ್ತೆ, ವಿಚ್ ಇಸ್ ವೆರಿ ವೆರಿ ರಾಂಗ್ ಥಿಂಕ್. ಫಾರ್ ಎಕ್ಸಾಂಪಲ್, ನಾವು ಸಣ್ಣ ಮಕ್ಕಳಾಗಿದ್ದಾಗ ಅಥವಾ ನಾವು ಇನ್ನೂ ವಯಸ್ಸಿಗೆ ಬಂದಿಲ್ಲ, ನಮಗಿನ್ನೂ ಕೆಲಸ ಮಾಡೋ ಸಾಮರ್ಥ್ಯ ಬಂದಿಲ್ಲ ಅಂದಾಗ ಪರಾವಲಂಬನೆ ಆಗೋದು ಅವಶ್ಯಕ. ಆಮೇಲೆ ಅದರಲ್ಲಿ ನ್ಯಾಯ ಕೂಡ ಇದೆ. ಆದರೆ ನಾವೊಂದು ವಯಸ್ಸಿಗೆ ತಲುಪಿದ ಮೇಲೆ, ನಮಗೆ ಒಂದು ಜವಾಬ್ದಾರಿ ಬಂದ ಮೇಲೆ ಇನ್ನೊಬ್ಬರನ್ನ ನಂಬೋದು ಭಾಳ ಕಷ್ಟ ಆಗುತ್ತೆ. ಸೊ ದಿಸ್ ಲೀಡ್ಸ್ ಟು ಮೆನಿ ಅದರ್ ಪರ್ಸನಲ್ ಪ್ರಾಬ್ಲಮ್ಸ್. ಬೇರೆ ಬೇರೆ ಸೈಕಲಾಜಿಕಲ್ ಪ್ರಾಬ್ಲಮ್, ಮಾನಸಿಕ ಸಮಸ್ಯೆಗಳಿಗೂ ಕೂಡ ಇದು ಕಾರಣ ಆಗುತ್ತೆ. ನಾನೊಬ್ಬರ ಮೇಲೆ ನಂಬ್ಕೊಂಡಿದ್ದೀನಿ, ನಾನೊಬ್ಬರ ಮೇಲೆ ಪರಾವಲಂಬನೆ ಆಗಿದ್ದೀನಿ ಅನ್ನುವಂತಹ ಒಂದು ಯೋಚನೆ ಆ ವ್ಯಕ್ತಿಗೂ ಬರುತ್ತೆ. ಸೊ ಹಾಗಾಗಿ ಇಫ್ ಯು ಹ್ಯಾವ್ ಟು ಕೀಪ್ ದ ಮೆಂಟಲ್ ಹೆಲ್ತ್ ಆಫ್ ದಿ ಪರ್ಸನ್, ದೆನ್ ಯು ಶುಡ್ ಮೇಕ್ ಹಿಮ್ ಇಂಡಿಪೆಂಡೆಂಟ್. ಅವನು ಸ್ವತಂತ್ರವಾಗಿದ್ದಾಗ ಮಾತ್ರ ಅವನು ತನ್ನ ಮಾನಸಿಕ ಸ್ಥೈರ್ಯವನ್ನು ಉಳಿಸ್ಕೋತಾನೆ ಮತ್ತು ಮಾನಸಿಕವಾಗಿ ಅವನು ಮುಂದುವರಿಯೋದಕ್ಕೆ ಅವಕಾಶ ಆಗುತ್ತೆ. ಇಲ್ಲದೇ ಇದ್ರೆ ಪರಾವಲಂಬನೆ ಹೆಚ್ಚಾಗ್ತಾ ಹೋಗುತ್ತೆ. ಆಮೇಲೆ ಎರಡನೇದು, ಮಾನವ ಸಂಪನ್ಮೂಲದ ವ್ಯರ್ಥ ಅಂದರೆ ನಷ್ಟ. ನೋಡಿ, ಇಟ್ಸ್ ಅ ವೇಸ್ಟ್ ಆಫ್ ಹ್ಯೂಮನ್ ರಿಸೋರ್ಸ್. ಯು ಹ್ಯಾವ್ ದಿ ಹ್ಯೂಮನ್ ರಿಸೋರ್ಸ್, ಬಟ್ ಯು ಆರ್ ವೇಸ್ಟಿಂಗ್ ಇಟ್. ಯು ಆರ್ ನಾಟ್ ಗಿವಿಂಗ್ ದೆಮ್ ವರ್ಕ್. ನೀವು ಅವರಿಗೆ ಕೆಲಸ ಕೊಡ್ತಿಲ್ಲ. ಹಾಗಾಗಿ ಇರುವಂತಹ ಮಾನವ ಸಂಪನ್ಮೂಲ ನಷ್ಟವಾಗಿ ಹೋಗ್ತಾ ಇದೆ. ನಾವು ತುಂಬ ಹಳ್ಳಿಗಳ ಕಡೆ ನೋಡಿದ್ರೆ ತುಂಬ ವಯಸ್ಸಿಗೆ ಬಂದಿರುವಂಥ ಹುಡುಗರು ಒಂದು ಹರಳಿ ಕಟ್ಟೆ ಮೇಲೋ ಅಥವಾ ಅಲ್ಲೆಲ್ಲೋ ಹಳ್ಳಿಗಳಲ್ಲಿ ಒಂದು ಕಟ್ಟೆ ಮೇಲೋ ಕೂತ್ಕೊಂಡು ಕಾಲ ಕಳೀತಾ ಇರ್ತಾರೆ. ಎಂತಹ ಮಾನವ ಸಂಪನ್ಮೂಲದ ನಷ್ಟ. We are wasting so much of human resource. We have so much of human resource. We need to give them ಸರಿಯಾದ ಕೌಶಲ್ಯವನ್ನು ಕೊಡಬೇಕು, ಕೆಲಸ ಮಾಡೋದಕ್ಕೆ ಸಾಮರ್ಥ್ಯವನ್ನು ಕೊಡಬೇಕು, ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಡಬೇಕು. ಈ ರೀತಿ ಮಾನವ ಸಂಪನ್ಮೂಲ ವೇಸ್ಟ್ ಮಾಡುವಷ್ಟು ವೇಸ್ಟ್ ಮಾಡಬಾರ್ದು. ವಿ ಶುಡ್ ನಾಟ್ ವೇಸ್ಟ್ ದಿ ಹ್ಯೂಮನ್ ರಿಸೋರ್ಸ್ ವಿಚ್ ಇಸ್ ವೆರಿ ವೆರಿ ಪ್ರೆಷಿಯಸ್. ನೋಡಿ, ಮಾನವ ಸಂಪನ್ಮೂಲ ಇದ್ದರೆ ಏನೆಲ್ಲ ಕೆಲಸಗಳನ್ನು ನಾವು ನಿರ್ವಹಿಸ್ಕೋಬೋದು. ಹಾಗಾಗಿ ಇರುವಂತಹ ಮಾನವ ಸಂಪನ್ಮೂಲವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕು. ಫಾರ್ ದ್ಯಾಟ್ ವಿ ನೀಡ್ ಟು ಗಿವ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್. ಇನ್ನೊಂದು ಈವಿಲ್ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂದರೆ, ಇಟ್ ವಿಲ್ ಬಿ ಹಿಂಡ್ರೆನ್ಸ್ ಟು ಸೇವಿಂಗ್ಸ್. ಹಿಂಡ್ರೆನ್ಸ್ ಟು ಸೇವಿಂಗ್ಸ್ ಅಂದಾಗ ಉಳಿತಾಯಗಳಿಗೆ ಧಕ್ಕೆ ಉಂಟಾಗತ್ತೆ ಅಂತ. ಅಂದರೆ ಒಬ್ಬ ವ್ಯಕ್ತಿ ಅವಲಂಬೆ ಆಗಿದ್ದಾಗ, ಅವನದೇ ಸ್ವಂತ ಆದಾಯ ಇಲ್ದಿದ್ದಾಗ ಅವನಿಗೆ ಜೀವನ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಿರುತ್ತೆ. ವೆನ್ ಹೀ ಈಸ್ ನಾಟ್ ಏಬಲ್ ಟು ಲೀಡ್ ಹಿಸ್ ಲೈಫ್ ಇಂಡಿಪೆಂಡೆಂಟ್ಲಿ, ವೇರ್ ಇಸ್ ದ ಆಪರ್ಚುನಿಟಿ ಫಾರ್ ಹಿಮ್ ಟು ಸೇವ್? ಉಳಿತಾಯ ಸಾಧ್ಯನೇ ಇಲ್ಲ. ಅವನ ಆದಾಯಕ್ಕೆ, ಜೀವನ ನಿರ್ವಹಣೆಗೆ ಇನ್ನೊಬ್ಬರನ್ನ ನಂಬ್ಕೊಂಡಿರ್ತಾನೆ. ಅಥವಾ ಅಕಸ್ಮಾತ್ ಅವನೇನಾದ್ರು ಅಂಡರ್ ಎಂಪ್ಲಾಯ್ಡ್ ಆಗಿದ್ರೆ, ಅರೆ ನಿರುದ್ಯೋಗದಲ್ಲಿ ಇದ್ದರೆ, ಅವನಿಗೆ ಬರ್ತಿರುವಂಥ ಆದಾಯ ಅವನ ಜೀವನೋಪಾಯಕ್ಕೆ ಸಾಕಾಗ್ತಿರಲ್ಲ. ಇನ್ನು ಉಳಿತಾಯ ದೂರದ ಮಾತಾಗುತ್ತೆ. ಸೊ ಹಾಗಾಗಿ ಉಳಿತಾಯದ ಮೇಲೆ ಕೆಟ್ಟ ಪರಿಣಾಮವನ್ನು ಇದು ಬೀರ್ತಾ ಹೋಗುತ್ತೆ. ಹಾಗಾಗಿ ಆದಾಯದಲ್ಲಿ ಉಳಿತಾಯ ಮಾಡಬಹುದಾದ ಹಣ ಏನಿತ್ತು ಅದು ನಿರರ್ಥಕವಾಗ್ತಾ ಹೋಗುತ್ತೆ. ಬಂಡವಾಳ ಸಂಚಯನ ಮತ್ತು ಆ ಮೂಲಕ ಪ್ರಗತಿಗೆ ಇದು ಧಕ್ಕೆಯನ್ನು ಉಂಟು ಮಾಡುತ್ತೆ. ಸೊ it leads to hindrance to savings. When the person has no money to lead his life or cannot lead his life with a little amount that he is getting because he is underemployed, the point of savings doesn't arise at all. ಅವನು ಉಳಿತಾಯ ಮಾಡೋ ಪ್ರಮೇಯನೇ ಬರೋದಿಲ್ಲ. ಆ್ಯಂಡ್ when there is no savings, there is no capital formation. This leads to again hindrance for the progress of the economy. ಸೊ ದೇಶದ ಪ್ರಗತಿಗೂ ಕೂಡ ಇದೊಂದು ರೀತಿ ಧಕ್ಕೆಯನ್ನು ಉಂಟು ಮಾಡುತ್ತೆ. ಅದು ಶ್ರಮ ದಕ್ಷತೆಯ ಕೊರತೆ, ಲ್ಯಾಕ್ ಆಫ್ ಎಫಿಷಿಯನ್ಸಿ ಆಫ್ ಲೇಬರ್. ಉದ್ಯೋಗಿಯಾದವನ ಗಳಿಕೆ ಇತರರಿಗೆ ಹಂಚೋದ್ರಿಂದ ಅವನ ಜೀವನ ಮಟ್ಟ ಮತ್ತು ಅನುಭೋಗ ಎರಡೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಫಾರ್ ಎಕ್ಸಾಂಪಲ್, if one person is earning and 4 people are dependent on him, then what happens? The consumption level of all the 4 will come down. 4 ಜನದ ಅನುಭೋಗದ ಮಟ್ಟ ಕಡಿಮೆ ಆಗುತ್ತೆ. ಒಬ್ಬ ದುಡಿತಾ ಇದ್ದಾನೆ, ಇನ್ನು 4 ಜನ ಅವನ ಮೇಲೆ ಅವಲಂಬಿತರಾಗಿದ್ದಾರೆ ಅಂತಂದರೆ ಒಬ್ಬನ ದುಡ್ಡಿಂದ ಎಲ್ಲರೂ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲರ ಅನುಭೋಗದ ಮಟ್ಟ ಕಡಿಮೆ ಆಗುತ್ತೆ, ಎಲ್ಲರ ಶಿಕ್ಷಣದ ಮಟ್ಟ ಕಡಿಮೆ ಆಗುತ್ತೆ, ಉತ್ತಮವಾದ ಜೀವನ ಮಟ್ಟವನ್ನು ಎಲ್ರಿಗೂ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ನಾವು ಯಾವಾಗ ಉತ್ತಮವಾದ ಜೀವನ ಮಟ್ಟ ಇರೋದಿಲ್ಲ, ಆವಾಗ ಶ್ರಮದ ದಕ್ಷತೆ ಕೂಡ ಕಡಿಮೆ ಆಗ್ತಾನೆ ಹೋಗುತ್ತೆ. ದರ್ ಇಸ್ ಲ್ಯಾಕ್ ಆಫ್ ಎಫಿಷಿಯನ್ಸಿ ಆಫ್ ಲೇಬರ್.
ಈ ಪರಿಣಾಮವಾಗಿ ಶ್ರಮ ದಕ್ಷತೆ ಕುಸಿಯತ್ತೆ, ಉತ್ಪಾದನೆ ಏರಿಕೆಗೆ ಅವಕಾಶ ಇಲ್ಲದೆ ಇರೋ ಹಾಗೆ ಆಗತ್ತೆ. So if you have to have the labor efficiency, then the labor should be given opportunity to work with, ಅಂದರೆ ಅವನ ಸ್ಟ್ಯಾಂಡ್ ಆಫ್ ಲಿವಿಂಗ್ ಏನಿದೆಯಲ್ಲ, ಜೀವನ ಮಟ್ಟ ಏನಿದೆಯಲ್ಲ, ಚೆನ್ನಾಗಿದ್ರಷ್ಟೇ ಅವನು ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಎಲ್ಲವೂ ನಮ್ಮ ಮಾನಸಿಕ ಒತ್ತಡಕ್ಕೆ ಕಾರಣ ಆಗ್ತಾ ಹೋಗುತ್ತೆ, ಇಲ್ಲದಿದ್ರೆ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ. ಅವನು ಮಾನಸಿಕವಾಗಿ ಸದೃಢವಾಗಿರಬೇಕು ಅಂತಂದರೆ ಅವನ ಜೀವನ ಮಟ್ಟ ಚೆನ್ನಾಗಿರಬೇಕು, ಅವನ್ನ ನಂಬ್ಕೊಂಡಿರೋರ ಜೀವನ ಮಟ್ಟ ಚೆನ್ನಾಗಿರಬೇಕು. ಸೊ ದೇರ್ ಶುಡ್ ಬಿ ಲೆಸ್ ಡಿಪೆಂಡೆನ್ಸ್ ಆನ್ ಒನ್ ಪರ್ಸನ್. ಒಬ್ಬನ ಮೇಲೆ ನಂಬಿಕೊಂಡಿರುವಂತಹ ಜನರ ಪ್ರಮಾಣ ಕಡಿಮೆ ಆದಷ್ಟು ಅವನ ಜೀವನ ಮಟ್ಟ ಸುಧಾರಣೆ ಆಗುತ್ತೆ, ಅವನ ಶ್ರಮ ದಕ್ಷತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯು ಹ್ಯಾವ್ ಟು ರಿಡ್ಯೂಸ್ ದಿ ಡಿಪೆಂಡೆನ್ಸ್ ಆಫ್ ಅದರ್ಸ್ ಆನ್ ಒನ್ ಪರ್ಸನ್ ಹೂ ಈಸ್ ವರ್ಕಿಂಗ್, so that the standard of living of everyone increases. When there is increase in standard of living, there is increase in labor efficiency. Whenever there is improvement in labor efficiency, it leads to progress of the economy. ನೆಕ್ಸ್ಟು ಇದರಿಂದ ಇನ್ನೊಂದು ದುಷ್ಪರಿಣಾಮ ಏನು ಅಂತಂದರೆ ಬಡತನ, ಪರಾವಲಂಬನೆ, ಕಡಿಮೆ ಶ್ರಮ ದಕ್ಷತೆ, ಉಳಿತಾಯಕ್ಕೆ ಅವಕಾಶ ಇಲ್ಲದೆ ಇರುವಂಥದ್ದು, ತಗ್ಗಿದ ಉತ್ಪಾದನೆ, ಇವೆಲ್ಲವೂ ಬಡತನಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಶ್ರಮಶಕ್ತಿಯನ್ನು ಪೂರ್ಣವಾಗಿ ಉಪಯೋಗಿಸಿಕೊಂಡಿದ್ರೆ ದೇಶ ಶ್ರೀಮಂತವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಅಂಥ ಅಮೂಲ್ಯವಾದ ಅವಕಾಶವನ್ನು ನಾವೇನಾದ್ರು ತಪ್ಪಿಸ್ಕೊಂಡ್ರೆ ಬಡತನಕ್ಕೆ ನಾವೇ ಎಡೆ ಮಾಡಿ ಕೊಟ್ಟಂಗಾಗುತ್ತೆ. ಅಂದರೆ ಡಿಪೆಂಡೆನ್ಸ್ ಆನ್ ಅದರ್ಸ್, ಓಕೆ, ಲೋವರ್ ಎಫಿಷಿಯನ್ಸಿ ಆಫ್ ಲೇಬರ್, hindrance for the savings, lower production, everything leads to poverty. Poverty is a vicious circle. One will be the problem of other, one will be the cause of other, and one will be the effect of the other. ಹೀಗೆ ಬಡತನ ಒಂದು ರೀತಿ ನಮ್ಮನ್ನು ಆವರಿಸ್ಕೊಂಬಿಟ್ರೆ ಆ ದೇಶ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ನಿರುದ್ಯೋಗದ ನೇರ ಪರಿಣಾಮ ಬಡತನ ಆಗಿರುತ್ತೆ. ನೀವು ಬಡತನ ಅಂದ ತಕ್ಷಣವೇ your standard of living comes down, your consumption level comes down, your labor efficiency comes down. ನೀವು ಬಡತನ ಅಂದ ತಕ್ಷಣ ನಿಮ್ಮ ಜೀವನ ಮಟ್ಟ ಕಡಿಮೆ ಆಗುತ್ತೆ, ನೀವು ಅನುಭೋಗದ ಮಟ್ಟ ಕಡಿಮೆ ಆಗುತ್ತೆ, ನೀವು ಕೊಂಡ್ಕೊಳ್ತಾ ಇರುವಂತಹ ವಸ್ತುಗಳ ಪ್ರಮಾಣ ಕಡಿಮೆ ಆಗುತ್ತೆ, ನಿಮ್ಮ ಶ್ರಮ ದಕ್ಷತೆ ಕಡಿಮೆ ಆಗುತ್ತೆ. ಹಾಗಾಗಿ ಬಡತನ ಬರಬಾರ್ದು ಅಂತಂದರೆ ನಿರುದ್ಯೋಗ ಸಮಸ್ಯೆ ಇಲ್ಲದೇ ಇರೋ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟು ಸಾಮಾಜಿಕ ಅಶಾಂತಿಗೆ ಇದು ಕಾರಣವಾಗುತ್ತೆ. ಇಟ್ ಲೀಡ್ಸ್ ಟು ಸೋಷಿಯಲ್ ಅನ್ರೆಸ್ಟ್. ಸಾಮಾಜಿಕ ಅಶಾಂತಿ ಹೇಗೆ ಉಂಟಾಗತ್ತೆ ಅಂದರೆ, ಅತೃಪ್ತಿಯಿಂದ ಇರುವಂತಹ ವ್ಯಕ್ತಿ ಅಶಾಂತಿಯನ್ನು ಉಂಟು ಮಾಡಬಲ್ಲ. ಅಂದರೆ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್, ಯು ವಿಲ್ ನಾಟ್ ಕ್ರಿಯೇಟ್ ಪೀಸ್, ಆರ್ ಯು ಮೇ ಸ್ಪಾಯ್ಲ್ ದಿ ಪೀಸ್ ಇನ್ ದಿ ಎಕಾನಮಿ. ವಿದ್ಯಾವಂತ ನಿರುದ್ಯೋಗಿಗಳು ಹೆಚ್ಚಿನ ಮಟ್ಟದಲ್ಲಿ ಇದ್ದರೆ ಸಮಾಜದ ಅಶಾಂತಿಗೆ ಅದು ಕಾರಣವಾಗ್ತಾ ಹೋಗುತ್ತೆ, ಕಾನೂನು ವ್ಯವಸ್ಥೆಗೂ ಕೂಡ ಧಕ್ಕೆ ಉಂಟಾಗ್ತಾ ಹೋಗುತ್ತೆ. ಏಕೆಂದರೆ ಯಾವುದೇ ಒಂದು ಕಾರ್ಯಕ್ಕೆ ಇಂತಹ ನಿರುದ್ಯೋಗಿಗಳು ಕಾರಣ ಆಗುವಂತಹ ಸಂಭವ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಒಂದು ದೇಶದ ಹಿತಾಸಕ್ತಿಗೆ ಒಳ್ಳೆಯ ಬೆಳವಣಿಗೆ ಅಲ್ಲ, ಅಥವಾ ಒಳ್ಳೆಯ ಪ್ರವೃತ್ತಿ ಅಲ್ಲ. Social unrest. See, unemployment becomes a problem for many other problems in the economy. It becomes a main reason for the poverty in the economy. And a person who is educated, who has the capacity to work, but he is not given the employment opportunity, his mental health comes down and he will take law into his hands. ತುಂಬ ಸಾರಿ ಕಳ್ತನಗಳು ಮಾಡೋದುಂಟು, ಬೇರೆ ಬೇರೆ ರೀತಿಯಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ ಮಾರ್ಗಗಳನ್ನು ಹುಡುಕೋದುಂಟು. ದೇರ್ ಆರ್ ಆಲ್ ದ ರೀಸನ್ಸ್ ದಟ್ ದೀಸ್ ಪೀಪಲ್ ಗೋ ಇನ್ ಅ ರಾಂಗ್ ವೇ ಟು ಮೇಕ್ ಮನಿ, or go in a wrong way to earn income. So this leads to social unrest. So this should not happen. The efficient worker, the person who is willing to work, should get employment opportunities. Otherwise this will lead to many other evil consequences in the economy. Then what are the remedial measures for this? ಹಾಗಾದರೆ ಅನ್ಎಂಪ್ಲಾಯ್ಮೆಂಟ್ಗೆ ರೆಮಿಡಿಯಲ್ ಮೆಷರೇ ಇಲ್ವಾ? ಖಂಡಿತವಾಗ್ಲೂ ಇದೆ. ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ. ಆದರೆ
ಆ ಪರಿಹಾರವನ್ನು ನಾವು ಎಷ್ಟರ ಮಟ್ಟಿಗೆ ಎಷ್ಟು ಪರಿಣಾಮಕಾರಿಯಾಗಿ ಅದನ್ನು ಅಳವಡಿಸ್ಕೊಳ್ತೀವಿ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಇಫ್ ಯು ಆರ್ ಕೇಪಬಲ್ ಎನಫ್ ಟು ಇಂಪ್ಲಿಮೆಂಟ್ effective remedial measures, then you can definitely come out of any problems that you know that affects the uh, peace in the economy. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಟೇಕ್ ಅ ಫ್ಯೂ ಡೆವಲಪ್ಮೆಂಟಲ್ ಪ್ರೋಗ್ರಾಮ್ಸ್. ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಗೋಬೋದು. ಗ್ರಾಮೀಣ ಅಭಿವೃದ್ಧಿ ಕಾಮಗಾರಿಗಳನ್ನು ತಗೊಳ್ಳುವಂಥದ್ದು. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಕೆಲವೊಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದರ ಮೂಲಕ ಹೆಚ್ಚುವರಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಡೋದು. ಯಾರು ಕೃಷಿಯಿಂದ 6 ತಿಂಗಳು ಕೆಲಸ ಮಾಡ್ತಾರೆ, 6 ತಿಂಗಳು ಕೆಲಸ ಇಲ್ಲದೆ ಇರುವಂತಹ ಅಂಡರ್ ಎಂಪ್ಲಾಯ್ಮೆಂಟ್ ಪರಿಸ್ಥಿತಿ ಇರುತ್ತೆ, ಅರೆ ಉದ್ಯೋಗ ಪರಿಸ್ಥಿತಿ ಇರುತ್ತೆ, ಅಂಥವರಿಗೆ ಕಾಮಗಾರಿಯನ್ನು ಒದಗಿಸೋದಕ್ಕೆ, ಕೆಲಸವನ್ನು ಒದಗಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಸರ್ಕಾರ ಸಾಧ್ಯವಾದಷ್ಟು ಈ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತ. ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಶುಡ್ ಬಿ ಅಂಡರ್ಟೇಕನ್ mostly in rural areas where there is underemployment, because usually in agriculture many a times people work for few months in a year, and they're unemployed for few other months. So if there are developmental activities that is taking place in the rural areas, then people who are underemployed can get the employment for the remaining 6 months when there is no agricultural activity, so that they don't remain unemployed. ಸೊ ಹಾಗಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ತಗೊಳ್ಳೋದರ ಮೂಲಕ ಅವ್ರಿಗೆ ಒಂದು ರೀತಿ ನಾವು ಉದ್ಯೋಗಾವಕಾಶಗಳನ್ನು ಕೊಡ್ತಾ ಹೋಗಬೇಕು. ಎರಡನೇದು, ಆಲ್ಟರ್ನೇಟಿವ್ ಜಾಬ್ಸ್, ಬದಲಿ ಉದ್ಯೋಗಗಳನ್ನು ಹುಡುಕೋದು. ಈಗ ಋತುಮಾನ ನಿರುದ್ಯೋಗಕ್ಕೆ ಪರಿಹಾರ ದೊರಕಿಸ್ಕೊಡೋದಕ್ಕೆ ಪೂರಕವಾಗಿ ಬದಲಿ ಉದ್ಯೋಗವನ್ನು ನಿರ್ಮಾಣ ಮಾಡೋದು. ಡೆವಲಪಿಂಗ್ ಅ ಕಾಟೇಜ್ ಇಂಡಸ್ಟ್ರಿ ಇನ್ ಅನ್ ರೂರಲ್ ಏರಿಯಾಸ್, ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಹೆಚ್ಚು ಮಾಡೋದು, ನೀರಾವರಿ ಸೌಲಭ್ಯವನ್ನು ಹೆಚ್ಚು ಮಾಡೋದ್ರ ಮೂಲಕ ವರ್ಷವಿಡೀ ಕೃಷಿ ಕೆಲಸಕ್ಕೆ ಅವಕಾಶವನ್ನು ಮಾಡಿಕೊಡೋದು. ಈ ರೀತಿ ಗಣನೀಯವಾಗಿ ಸಹಾಯ ಆಗೋ ರೀತಿಯಲ್ಲಿ ನಾವು ಬದಲಿ ಕೆಲಸವನ್ನು ಹುಡುಕಬೇಕಾಗತ್ತೆ, ಬದಲಿ ಉದ್ಯೋಗವನ್ನು ಹುಡುಕಬೇಕಾಗತ್ತೆ. ಸೊ ಆಲ್ಟರ್ನೇಟಿವ್ ಜಾಬ್ಸ್ ಹ್ಯಾಸ್ ಟು ಬಿ searched for the rural youth, especially rural youth, because these alternative jobs, for example, establishment of cottage and small industries in rural areas can provide employment for the entire year, or giving irrigation facilities will also help these workers to grow crops for the entire year without being dependent on the monsoon. So alternative jobs have to be searched to remove the unemployment problem. ಇದನ್ನ ಸರಿಯಾದ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕಾಗತ್ತೆ. ಕ್ರಮಬದ್ಧವಾಗಿ ಮಾಡಿದಾಗ ಮಾತ್ರ ಈ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುತ್ತೆ. ದ ನೆಕ್ಸ್ಟ್ ಇಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ. ನೋಡಿ, ನಮ್ಮ ದೇಶ ಹೇಗಿದೆ ಅಂತಂದರೆ, ವಿ ಹ್ಯಾವ್ ಅ ಕಂಟ್ರಿ ವಿಚ್ ಇಸ್ ಲೇಬರ್ ಅಬಂಡೆಂಟ್. ನಮ್ಮಲ್ಲಿ ಶ್ರಮಿಕರೇ ಹೆಚ್ಚಾಗಿರುವಂತಹ, ಲೇಬರರ್ಸ್ನ ಸಂಖ್ಯೆ ಜಾಸ್ತಿ ಇರುವಂತಹ ತಂತ್ರಜ್ಞಾನ ಇರುವಂತಹ ಸನ್ನಿವೇಶ ಇದೆ. ಸೊ ಹಾಗಾಗಿ ವೆನ್ ಎವರ್ ವಿ ಆರ್ ಲುಕಿಂಗ್ ಇನ್ ಟು ದಿ ಟೆಕ್ನಾಲಜಿ, ದ ಟೆಕ್ನಾಲಜಿ ಶುಡ್ ಬಿ ಲೇಬರ್ ಇಂಟೆನ್ಸಿವ್ ಆ್ಯಂಡ್ ನಾಟ್ ಕ್ಯಾಪಿಟಲ್ ಇಂಟೆನ್ಸಿವ್. ನಮ್ಮಲ್ಲಿ ಬಂಡವಾಳ ಕಡಿಮೆ ಇದೆ, ಶ್ರಮ ಜಾಸ್ತಿ ಇದೆ. ಹಾಗಾಗಿ ನಾವು ಶ್ರಮಸಾಂದ್ರ ಕೈಗಾರಿಕೆಗಳನ್ನು, ಶ್ರಮಸಾಂದ್ರ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೇಬೇಕೇ ಹೊರತು ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬಾರ್ದು. ವೆನ್ ಇಟ್ ಈಸ್ ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ, ಆವಾಗ ನಾವು ಸಾಧ್ಯವಾದಷ್ಟು ನಿರುದ್ಯೋಗಿಗಳಿಗೆ ಕೆಲಸ ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಹೆಚ್ಚು ಪ್ರಮಾಣದ ಕೈಗಾರಿಕೆಗಳಲ್ಲಿ ಕಡಿಮೆ ಬಂಡವಾಳದ ಮೂಲಕ ಹೆಚ್ಚು ಶ್ರಮವನ್ನು ಬಳಸಿಕೊಂಡು ಹೆಚ್ಚು ಉತ್ಪಾದನೆಯನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಈ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಸೊ whenever we are introducing labor intensive technology, what happens, more number of laborers are employed with less amount of capital, which is in scarce with us. So labor intensive technology is one of the important remedial measure for the removal of unemployment. Then industrial decentralization. ತುಂಬಾ ಸಾರಿ
ಅನ್ಎಂಪ್ಲಾಯ್ಮೆಂಟ್ ಯಾಕಿರುತ್ತೆ ಕೆಲವು ಕಡೆ ಅಂತಂದರೆ ಅಲ್ಲಿ ಕೈಗಾರಿಕೆಗಳ ಸ್ಥಾಪನೆಯೇ ಆಗಿರೋದಿಲ್ಲ, ಆ ಪ್ರದೇಶ ಹಿಂದುಳಿದಿದೆ ಅಂತನೋ ಅಥವಾ ಆ ಪ್ರದೇಶದಲ್ಲಿ ಬೇಕಾಗಿರುವಂತಹ ಸವಲತ್ತು ಇಲ್ಲ ಅಂತನೋ ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಕೈಗಾರಿಕೆಗಳು ಕೇಂದ್ರೀಕರಣ ಆಗಿರೋದನ್ನು ನೋಡ್ತೀವಿ. ಸೊ ಇಂತಹ ಸನ್ನಿವೇಶದಲ್ಲಿ ನಾವು ಆದಷ್ಟು ಕೈಗಾರಿಕೆಗಳನ್ನು ವಿಕೇಂದ್ರೀಕರಣ ಮಾಡಬೇಕು ಎಲ್ಲ ಪ್ರದೇಶಗಳಿಗೂ. ಅದು ಪ್ರಾದೇಶಿಕವಾಗಿ ಮುಂದೆ ಇರಲಿ ಅಥವಾ ಹಿಂದುಳಿದಿರಲಿ, ಎಲ್ಲ ಪ್ರದೇಶಗಳಿಗೂ ಕೈಗಾರಿಕೆಗಳನ್ನು ವಿಸ್ತರಣೆ ಮಾಡ್ತಾ ಹೋದಾಗ ಎಲ್ಲ ಅಲ್ಲಿರುವಂತಹ ಸ್ಥಳೀಯರಿಗೆ ಕೆಲಸ ಸಿಗ್ತಾ ಹೋಗುತ್ತೆ. ಅವರು ನಿರುದ್ಯೋಗಿಗಳಾಗಿದ್ದರೆ ಅವರು ಕೆಲಸ ಹುಡುಕೋತಾರೆ, ನಿರುದ್ಯೋಗಿಗಳಾಗಿದ್ದರೆ ಕೆಲಸ ಹುಡುಕೋತಾರೆ. ಮತ್ತು ಒಂದು ಕೈಗಾರಿಕೆ ಒಂದು ಹಿಂದುಳಿದಿರುವಂಥ ಪ್ರದೇಶದಲ್ಲಿ ಸ್ಥಾಪನೆ ಆಯಿತು ಅಂತಂದರೆ ನೇರವಾದ ಉದ್ಯೋಗ ಮಾತ್ರ ಅಲ್ಲ, ಪರೋಕ್ಷ ಉದ್ಯೋಗಗಳು ಕೂಡ ಸೃಷ್ಟಿಯಾಗ್ತಾ ಹೋಗುತ್ತೆ. ಸೊ when we talk about industrial decentralization, the industry should not be centralized in the metropolitan cities or towns which is well developed. It should be decentralized to every nook and corner of the state, so that the people living in that particular area, that is the localites residing in that particular area, get the employment opportunities for the entire year. So it is the duty of every government to decentralize the industries. It has to be decentralized in such a way that each and every person living in all corners of the country gets the job. ಪ್ರಪಂಚ ದೇಶದ ಮೂಲೆ ಮೂಲೆ ಇರುವಂಥವ್ರು, ರಾಜ್ಯದ ಮೂಲೆ ಮೂಲೆ ಇರುವಂಥವ್ರಿಗೂ ಕೂಡ ಉದ್ಯೋಗ ಅವಕಾಶ ಸಿಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದೆನ್ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಈಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವಯಂ ಉದ್ಯೋಗ. ವಿದ್ಯಾವಂತ ಯುವಕರು ವಿವಿಧ ವಿಧಗಳ ಸ್ವಯಂ ಉದ್ಯೋಗ ಯೋಜನೆಗಳಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ತಮ್ಮನ್ನು ತಾವು ಮುಂದಾಗಬೇಕು. ಇದರಲ್ಲಿ ಮುದ್ರಣ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಕೃಷಿ ಉತ್ಪನ್ನಗಳ ಸಂಸ್ಕರಣ ಇರ್ಬೋದು, ಸರ್ಕಾರ ಮತ್ತು ಹಣಕಾಸಿನ ಸಂಸ್ಥೆಗಳಲ್ಲಿ ಸ್ವಯಂ ಉದ್ಯೋಗ ಯೋಜನೆಗಳಿಗೆ ಎಲ್ಲ ರೀತಿ ನೆರವನ್ನು ಕೂಡ ಸರ್ಕಾರ ಮಾಡ್ತಾ ಇದೆ. ಸ್ವಯಂ ಉದ್ಯೋಗ ಮಾಡ್ತೀವಿ ಅನ್ನೋರಿಗೆ ಅದನ್ನು ಸ್ಥಾಪಿಸೋದಕ್ಕೆ ಅವರಿಗೆ ಟ್ಯಾಕ್ಸ್ ಫ್ರೀ ಒಂದು 2 ವರ್ಷ ಅವರು ಪೂರ್ತಿ ಸ್ಥಾಪನೆ ಆಗಿ ಕೆಲಸ ಪ್ರಾರಂಭ ಆಗೋವರೆಗೂ ಅವರಿಗೆ ತೆರಿಗೆ ವಿನಾಯಿತಿಯನ್ನು ಕೊಡಲಾಗತ್ತೆ. ಈಗ ಸ್ಕಿಲ್ ಇಂಡಿಯಾ ಅಂತ ಏನು ಮಾಡಿದ್ದಾರೆ, ಅದರಲ್ಲಿ ಒಂದು ಕೌಶಲ್ಯವನ್ನು ಕಲಿಸಿ ಒಂದು 6 ತಿಂಗಳು ಆ ಮಕ್ಕಳಿಗೆ ಟ್ರೈನಿಂಗನ್ನು ಕೊಟ್ಟು ಆ ತರಬೇತಿ ಮೂಲಕ ಅವರೊಂದು ಸ್ವಯಂ ಉದ್ಯೋಗವನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸೆಲ್ಫ್ ಎಂಪ್ಲಾಯ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಡೆವಲಪ್ಮೆಂಟ್ ಆಫ್ ಆಂಟ್ರಪ್ರಿನ್ಯೂರಿಯಲ್ ಸ್ಕಿಲ್ಸ್ ವಿಚ್ ಇಸ್ ಲ್ಯಾಗಿಂಗ್ ವೆರಿ ಮಚ್ ಬಿಹೈಂಡ್ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ. ನಮ್ಮ ಭಾರತದಲ್ಲಂತೂ ಉದ್ಯಮಶೀಲತೆ ಭಾಳ ಹಿಂದುಳಿದಿದೆ. ಸೊ ಇಂತಹ ಪ್ರದೇಶಗಳಲ್ಲಿ ನಾವು ಆಂಟ್ರಪ್ರಿನ್ಯೂರ್ಶಿಪ್ಪನ್ನು ಬೆಳೆಸಬೇಕು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಬೇರೆಯವ್ರ ಮೇಲೆ ಕೆಲಸಕ್ಕೆ ಅವಲಂಬನೆ ಆಗದೆ ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಸ್ವಯಂ ಉದ್ಯೋಗ ಮಾಡೋದಕ್ಕೆ ಬೇಕಾಗಿರುವಂತಹ ಕೌಶಲ್ಯವನ್ನು, ದ ಸ್ಕಿಲ್ ದಟ್ ಇಸ್ ನೀಡೆಡ್ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಹ್ಯಾಸ್ ಟು ಬಿ ಗಿವನ್ ಟು each and every person so that he becomes self-employed and he is not dependent on others and the unemployment problem comes down. ಆಮೇಲೆ ಮಾನವ ಶಕ್ತಿ ಯೋಜನೆ, ಮ್ಯಾನ್ ಪವರ್ ಪ್ಲಾನಿಂಗ್, ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಸಿ ಅವರ್ ಎಜುಕೇಷನ್ ಸಿಸ್ಟಮ್ ಈಸ್ ಸಚ್ ದಟ್ ದ ಡಿಮಾಂಡ್ ಆ್ಯಂಡ್ ಸಪ್ಲೈ, the demand for laborers and the supply of laborers has a major gap. There's a gap between the demand and supply because whatever is demanded in the industrial market or job market is not provided by the education system. So this gap has to be reduced. The manpower planning should be made in such a way that you provide or you fulfill the manpower in such a way that the demand for job market is fulfilled as a student becomes graduated. ಅಂದರೆ ಒಬ್ಬ ವಿದ್ಯಾರ್ಥಿ ಪದವೀಧರ ಆದ ತಕ್ಷಣ ಜಾಬ್ ಮಾರ್ಕೆಟ್ ಏನಿದೆ, ಅವನ ಉದ್ಯೋಗದ ರಚನೆ ಹೇಗಿದೆ, ಅದಕ್ಕೆ ತಕ್ಕ ಹಾಗೆ ನಾವು ಉದ್ಯೋಗಿಗಳನ್ನು ಸೃಷ್ಟಿ ಮಾಡಿ ಕೊಡಬೇಕಾಗುತ್ತೆ. ಬೇಡಿಕೆಗೆ ತಕ್ಕ ಹಾಗೆ ಪೂರೈಕೆಯನ್ನು ಮಾಡಿಕೊಡ್ಬೇಕಾಗುತ್ತೆ. ಹಿಸ್ಟ್ರಿ, ಎಕನಾಮಿಕ್ಸ್, ಸೋಷಿಯಾಲಜಿ ಓದೋನಿಗೆ ನೀವು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡಿಸ್ತೀವಿ ಅಂತಂದರೆ ಅದರಲ್ಲಿ ಅರ್ಥ ಇಲ್ಲ. ನಾವು ಯಾವ ರೀತಿ ಎಜುಕೇಷನ್ ಸಿಸ್ಟಮನ್ನು ತರಬೇಕು ಅಂತಂದರೆ, ಯಾವ ರೀತಿ ಕೆಲಸಗಾರರಿಗೆ ಬೇಡಿಕೆ ಇದೆ ಅದೇ ರೀತಿ ಕೆಲಸಗಾರರನ್ನು ನಾವು ಪೂರೈಸೋದಕ್ಕೆ ಸಾಧ್ಯ ಆಗಬೇಕು. This manpower planning is very important. You need to build the gap between the demand and supply between the manpower. Only then the unemployment problem comes down.
ಇದರ ಜೊತೆ ಲ್ಯಾಂಡ್ ರಿಫಾರ್ಮ್ಸ್ ಅಂದಾಗ ಭೂ ಸುಧಾರಣೆ. ನಮ್ಮಲ್ಲಿ ನಾ ಹೇಳಿದೆ 56% ಅಷ್ಟು ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ. ಕೃಷಿಯನ್ನು ಅವಲಂಬಿಸಿದ ಮೇಲೆ ಕಡಿಮೆ ಭೂಮಿ ಇಟ್ಕೊಂಡಿರೋರು ಇದ್ದಾರೆ, ಹೆಚ್ಚು ಭೂಮಿ ಇಟ್ಕೊಂಡಿರೋರು ಇರ್ತಾರೆ. ಈ ಕಡಿಮೆ ಭೂಮಿ ಇಟ್ಕೊಂಡಿರೋರಿಗೆ ಭೂ ಸುಧಾರಣಾ ಕಾರ್ಯಕ್ರಮ ಒಂದು ಪ್ರಮುಖವಾದ ಕ್ರಮವಾಗುತ್ತೆ ನಿರುದ್ಯೋಗವನ್ನು ನಿವಾರಣೆ ಮಾಡೋದಕ್ಕೆ. ಇದರಿಂದ ಹೆಚ್ಚುವರಿ ಉದ್ಯೋಗಗಳು ಸೃಷ್ಟಿಯಾಗೋದಕ್ಕೆ ಅವಕಾಶವಾಗುತ್ತೆ. ಸೊ ನೀವು ದೊಡ್ಡ ಹಿಡುವಳಿ ಇಲ್ಲದೆ ಇರೋರಿಗೂ ಕೂಡ ಯಾಂತ್ರೀಕರಣವನ್ನು ಬಳಸಿ ಹೇಗೆ ಉತ್ತಮವಾಗಿ ಉತ್ಪಾದನೆ ಮಾಡಬಹುದು, ಕೃಷಿ ಉತ್ಪಾದನೆ ಮಾಡಬಹುದು ಅನ್ನೋದನ್ನು ಹೇಳ್ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಜಮೀನಿನ ಮರು ವಿತರಣೆ ಆಗಿರ್ಬೋದು, ಆಮೇಲೆ ತುಂಬ ಸಣ್ಣ ಜಮೀನನ್ನು ಯಾರು ಇಟ್ಕೊಂಡಿದ್ದಾರೆ ಅದನ್ನು ಕೋಆಪರೇಟಿವ್ ಫಾರ್ಮಿಂಗ್ ಮೂಲಕ ಒಟ್ಟಾಗಿ ಬೇಸಾಯ ಮಾಡುವಂತಹ ಪದ್ಧತಿಯನ್ನಾಗ್ಬೋದು, ಇದನ್ನು ತಂದಾಗ ಸಾಕಷ್ಟು ಉತ್ಪಾದನೆ ಕೃಷಿಯ ಕ್ಷೇತ್ರದಲ್ಲೇ ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. So land reforms is one of the important step because many of the people are dependent on agriculture in our state. When so many are dependent on agriculture, then it is the duty of the state to look into that. The land reforms is taken in such a way that the production in the agricultural area increases. He is able to increase the production in the agricultural sector. And consolidating of small lands or irrigational facilities, all these has to be implemented in the agricultural sector so that the production increases and unemployment problem comes down. ದೆನ್ ಮೊಬಿಲಿಟಿ ಆಫ್ ಲೇಬರ್. ನಮ್ಮಲ್ಲಿ ತುಂಬ ಸಾರಿ ಏನಾಗುತ್ತೆ ಅಂತಂದರೆ ನಮ್ಮ ಶ್ರಮದ ವ್ಯವಸ್ಥೆ ಜಾತಿ ಮೇಲೆ ಇರುತ್ತೆ, ಆದರೆ ಜಾತಿ ಮೇಲೆ ವರ್ಗೀಕರಣ ಆಗಿರುತ್ತೆ. ತುಂಬ ಸಾರಿ ವರ್ಕರ್ಸು ಅವರ ಕಸಬನ್ನು ಬಿಟ್ಟು ಬೇರೆ ಕಸಬಿಗೆ ಬರೋದಕ್ಕೆ ಮುಂದೆ ಬರೋದಿಲ್ಲ. ಅಂದರೆ ಚಲನಶೀಲತೆ ಇರೋದೇ ಇಲ್ಲ. ಈ ಚಲನರಹಿತತೆಯೇ ಭಾರತದಲ್ಲಿ ಈ ನಿರುದ್ಯೋಗ ಸಮಸ್ಯೆಗೆ ಒಂದು ಅತ್ಯಂತ ಪ್ರಮುಖವಾದ ಕಾರಣ ಆಗ್ತಾ ಹೋಗುತ್ತೆ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ರೆಡಿ ಇರೋದಿಲ್ಲ, ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಹೋಗಕ್ಕೆ ರೆಡಿ ಇರಲ್ಲ, ಒಂದು ಕಸಬಿನಿಂದ ಇನ್ನೊಂದು ಕಸಬಿಗೆ ಹೋಗೋದಕ್ಕೆ ರೆಡಿ ಇರಲ್ಲ. ದಿಸ್ ಆಕ್ಯುಪೇಷನಲ್ ಇಮ್ಮೊಬಿಲಿಟಿ ಈಸ್ ಅ ಕರ್ಸ್. ಇದೊಂದು ರೀತಿ ಶಾಪದ ಥರ. ಒಂದು ವೃತ್ತಿಯಿಂದ ನಾನು ಇನ್ನೊಂದು ವೃತ್ತಿಗೆ ಹೋಗೋದೇ ಇಲ್ಲ ಅನ್ನೋದು ಒಂದು ರೀತಿ ಶಾಪದ ಥರ. ಪ್ರತಿಯೊಬ್ಬ ವ್ಯಕ್ತಿನೂ ಅವನಿಗೆ ಸಿಕ್ಕಂಥ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ, ಅವಕಾಶವನ್ನು ಮಾಡ್ಕೋಬೇಕು. ದ ಇಮ್ಮೊಬಿಲಿಟಿ ದಟ್ ಇಸ್ ದೇರ್ ಇನ್ ಇಂಡಿಯನ್ ಎಕಾನಮಿ, ಭಾರತೀಯ ಆರ್ಥಿಕತೆಯಲ್ಲಿ, ಕರ್ನಾಟಕ ಆರ್ಥಿಕತೆಯಲ್ಲಿ ಇರುವಂತಹ ಈ ಚಲನರಹಿತತೆ ಏನಿದೆ ಇದನ್ನು ಹೋಗಲಾಡಿಸುವಂತಹ ಪ್ರಯತ್ನ ಆಗಬೇಕು. ಶ್ರಮಿಕರು ಒಂದು ಕಸಬಿನಿಂದ ಇನ್ನೊಂದು ಕಸಬಿಗೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ, ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರಕ್ಕೆ ಈಸಿಯಾಗಿ ಹೋಗೋದಕ್ಕೆ ಸಿದ್ಧರಾಗಿರಬೇಕು. ಸೊ ಅ ಪರ್ಸನ್ ಶುಡ್ ಬಿ ರೆಡಿ ಟು move from one occupation to the other, one place to the other. He should be able to move from one sector to other. Only then the unemployment problem can be removed easily. ಜೊತೆಗೆ ಜನಸಂಖ್ಯೆ ನಿಯಂತ್ರಣ ಆಗಬೇಕು. ನಮ್ಮ ದೇಶದಲ್ಲಿ ಪ್ರತಿ 1 ಗಂಟೆಗೆ 55,000 ಮಕ್ಕಳು ಹುಟ್ಟುತ್ತಾರೆ. ಅಂದರೆ ದ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ಅಟ್ ಅ ವೆರಿ ಹೈ ಸ್ಕೇಲ್. ತುಂಬ ತೀವ್ರಗತಿಯಲ್ಲಿ ಪಾಪ್ಯುಲೇಷನು ಹೆಚ್ಚಾಗ್ತಾ ಹೋಗ್ತಾ ಇದೆ. 1.5 ಸೆಕೆಂಡಿಗೆ ಒಂದು ಮಗು ಹುಟ್ಟುತ್ತಾ ಹೋಗ್ತಾ ಇದೆ. ಅಂದರೆ ಪ್ರತಿ ವರ್ಷ ಭಾರತದ ಆರ್ಥಿಕತೆಗೆ ಹತ್ತತ್ರ 2 ಕೋಟಿ ಜನಸಂಖ್ಯೆ ಆ್ಯಡ್ ಆಗ್ತಾ ಹೋಗುತ್ತೆ. ಇದು ಆಸ್ಟ್ರೇಲಿಯಾದ ಒಂದು ಇಡೀ ದೇಶದ ಜನಸಂಖ್ಯೆ. ಅಂದರೆ ಪ್ರತಿ ವರ್ಷ ಒಂದೊಂದು ಆಸ್ಟ್ರೇಲಿಯಾ ಆ್ಯಡ್ ಆಗ್ತಾ ಹೋದರೆ ಭಾರತದ ಆರ್ಥಿಕತೆಗೆ ಎಷ್ಟು ಹೊರೆ ಆಗುತ್ತೆ ಸರ್ಕಾರದ ಮೇಲೆ, ಸರ್ಕಾರ ಕೊಡುವಂತಹ ಸವಲತ್ತುಗಳ ಮೇಲೆ ಎಷ್ಟು ಹೊರೆ ಆಗುತ್ತೆ ಅದನ್ನು ಯೋಚನೆ ಮಾಡಬೇಕು. ದ ಪಾಪ್ಯುಲೇಷನ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್. ಓಕೆ, ದ ನಂಬರ್ ಆಫ್ ಚಿಲ್ಡ್ರನ್ ದ ಕಪಲ್ ಹ್ಯಾವ್ ಶುಡ್ ಬಿ ಕಂಟ್ರೋಲ್ಡ್ ಬೈ ದಿ ಗವರ್ಮೆಂಟ್. ಅವರನ್ನು ಮೋಟಿವೇಟ್ ಮಾಡಿನೋ ಅಥವಾ ಅವ್ರಿಗೇನಾದರೂ ಒಂದು ಫೆಸಿಲಿಟಿ ಕೊಡ್ತೀವಿ ಅನ್ನೋದರ ಮೇಲೇನೋ ಅಥವಾ ಅವರಿಗೆ ಮನವರಿಕೆ ಮಾಡಿಕೊಡೋದ್ರ ಮೂಲಕನೋ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡುವ ಅನಿವಾರ್ಯತೆ ಇದೆ. ಯಾವಾಗ ಜನಸಂಖ್ಯೆ ಕಡಿಮೆ ಆಗುತ್ತೋ ಈ ರೀತಿಯ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಬಡತನ ಇರ್ಬೋದು, ನಿರುದ್ಯೋಗ ಇರ್ಬೋದು, ಈ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಕಂಟ್ರೋಲಿಂಗ್ ಪಾಪ್ಯುಲೇಷನ್ ಈಸ್ ವೆರಿ ಇಂಪಾರ್ಟೆಂಟ್. The main reasons for underdevelopment and unemployment is population. So population control should be given a special preference
should be given for the control of population. So as the population comes down, the number of unemployed people also comes down in a drastic manner. ಸೊ ಇದು ಒಂದು ಆ, ಪ್ರಮುಖವಾದ ಅಥವಾ ಪರಿಣಾಮಕಾರಿಯಾದ ಪರಿಹಾರ ಕ್ರಮ ಆಗುತ್ತೆ ಪಾಪ್ಯುಲೇಷನ್ ಕಂಟ್ರೋಲು. ಸೊ ಹಾಗಾಗಿ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದ್ರ ಮೂಲಕ ನಿರುದ್ಯೋಗವನ್ನು ಕೂಡ ಕಂಟ್ರೋಲನ್ನು ಮಾಡಬಹುದು, ಬಡತನವನ್ನು ಕಂಟ್ರೋಲನ್ನು ಮಾಡಬಹುದು. Okay, to just conclude, can just say that it is one of the complex problem, and it can have a disturbing effect on the society and on an economy. So the remedial measure should be initiated effectively to put a curb on this problem. ನಿರುದ್ಯೋಗವು ಒಂದು ಸಂಕೀರ್ಣ ಸಮಸ್ಯೆಯಾಗಿದೆ. ಇದು ಸಮಾಜದ ಮೇಲೆ ಮತ್ತು ಆರ್ಥಿಕತೆಯ ಮೇಲೆ ಗೊಂದಲದ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಆದ್ದರಿಂದ ಈ ಸಮಸ್ಯೆಯನ್ನು ತಡೆ ಹಾಕೋದಕ್ಕೆ ಪರಿಹಾರ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಪ್ರಾರಂಭಿಸಬೇಕು ಮತ್ತು ಅದನ್ನು ನಿರ್ವಹಣೆ ಮಾಡ್ತಾ ಹೋಗಬೇಕು. ಅನೇಕ ಪರಿಹಾರ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾನೆ ಹೋಗ್ತಾ ಇದೆ. ಆದರೆ ವಿಪರ್ಯಾಸ ಅಂದರೆ ಇವು ಯಾವ ಪರಿಹಾರ ಕ್ರಮಗಳು ಕೂಡ ತಕ್ಷಣಕ್ಕೆ ನಮಗೆ ನಿವಾರಣೆ ಮಾಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ಪಾಪ್ಯುಲೇಷನ್ನು ಕಂಟ್ರೋಲಿಗೆ ಬರ್ತಿಲ್ಲ. ಎವ್ರಿ ಇಯರ್ ದ ಪಾಪ್ಯುಲೇಷನ್ ಗೋಸ್ ಆನ್ ಇನ್ಕ್ರೀಸಿಂಗ್. ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿ ವರ್ಷ ಪಾಪ್ಯುಲೇಷನ್ ಇದು ವಿದ್ಯಾರ್ಹತೆ ಮುಗಿಸ್ಕೊಂಡು ಪದವಿ ಪಡ್ಕೊಂಡು ಹೊರಗಡೆ ಬರ್ತಾರೆ. ಅಷ್ಟು ಕೋಟ್ಯಾಂತರ ಮಕ್ಕಳಿಗೆ ಉದ್ಯೋಗಾವಕಾಶವನ್ನು ಎಲ್ಲಿ ಕಲ್ಪಿಸ್ಕೊಡೋದು, ಹೇಗೆ ಕಲ್ಪಿಸ್ಕೊಡೋದು ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ಇಫ್ ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್, ಪಾಪ್ಯುಲೇಷನ್ ಹ್ಯಾಸ್ ಟು ಬಿ ಕಂಟ್ರೋಲ್ಡ್ ಆ್ಯಂಡ್ ಆಲ್ ಅದರ್ ರಿಮೈನಿಂಗ್ ರೆಮಿಡಿಯಲ್ ಮೆಷರ್ಸ್ should be implemented effectively. Only then we can control the unemployment problem. So this is about the evil consequences of unemployment and the remedial measures that the government can take to control the unemployment problem. Thank you.